ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ವೇಣಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ಡೇ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎದ್ದು ಕಾಫಿ ಕುಡಿದು ಹಾಗೆ ನಾಷ್ಟ ಮಾಡೋದಿತ್ತು. ಇವತ್ತು ನಮ್ಮ ಅತ್ತೆಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ನಾನೇ ನಾಷ್ಟ ಅಟ್ ಎ ಟೈಮ್ ಅಡುಗೆ ಕೂಡ ಮಾಡಬೇಕಿತ್ತು. ಎರಡು ಒಟ್ಟಿಗೆ ಮಾಡಬೇಕಿತ್ತು. ಯಾಕಂದರೆ ವಿನಯ್ ಬಂದಿದ್ದ, ವಿನಯ್ ಇದ್ದಾಗಲೇ ಪಾಪನ ಸ್ವಲ್ಪ ಸುಧಾರಿಸ್ತಾನೆ ಅಂತ ಅಂದ್ಬಿಟ್ಟು ಅಟ್ ಎ ಟೈಮ್ ಅಡುಗೆ ಕೂಡ ಮಾಡಬೇಕಾಗಿತ್ತು ನಾನು. ಅವನು ಹೋದರೆ ಪಾಪನ ಸುಧಾರಿಸೋಕ್ಕೆ ಯಾರೂ ಇರಲಿಲ್ಲ. ಅದಕ್ಕೆ ಸೊ ದಟ್ ಎರಡೂ ಒಟ್ಟಿಗೆ ಮಾಡಬೇಕಿತ್ತು. ಅದಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಚಿಟ್ಕೊಂಡು ಅಡುಗೆ ಮಾಡ್ತಾಯಿದ್ದೆ. ಅಡುಗೆ ಮಾಡೋವಾಗ ಮಧ್ಯದಲ್ಲಿ ನನ್ನ ಮಗ ಎದ್ಬಿಟ್ಟ. ಅವನನ್ನು ಸುಧಾರಿಸ್ಕೊಂಡು ಅಡುಗೆ ಮಾಡಿದೆ. ಹಾಗೆ ಅಡುಗೆ ಮಾಡಿಬಿಟ್ಟು ಮುಗಿಸಿ ಸೊ ಫೈನಲಿ ನಾನು ಟೊಮೊಟೊ ಬಾತ್ ನಾಷ್ಟಕ್ಕೆ ಮಾಡಿದ್ದೆ. ಮತ್ತು ಹೆಸರು ಕಾಳು ಸಾಂಬಾರನ್ನ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೆ. ರೈಸ್ ಮಾಡಿರಲಿಲ್ಲ, ಯಾಕಂದರೆ ರೈಸು ಮಧ್ಯಾಹ್ನ ಊಟ ಮಾಡುವಾಗ ಬಿಸಿ ಬಿಸಿ ಮಾಡ್ಕೊಂಡ್ರೆ ಆಯಿತು ಅಂತ ಅದನ್ನು ಮಾತ್ರ ಮಾಡಿರಲಿಲ್ಲ. ನಾಷ್ಟ ಎಲ್ಲ ಆಯಿತು. ನಾಷ್ಟ ಎಲ್ಲ ಆದಮೇಲೆ ನಮ್ಮ ಯಜಮಾನ್ರನ್ನ ಎಬ್ಬಿಸಿ ಅವರಿಗೂ ನಾಷ್ಟ ಮಾಡಿಸಿ ನಾನು ಕೂಡ ನಾಷ್ಟ ತಿಂದು ನಮ್ಮ ಪಾಪು ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಹಾಗೆ ಮಧ್ಯಾಹ್ನ ಆಯಿತು. ಅಂದರೆ ಅವನಿಗೆ ಕೆಲ್ಸಕ್ಕೆ ಟೈಮ್ ಆಯಿತು, ಇಲ್ಲಿಂದ ಅಲ್ಲಿಗೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಹೊರಟ. ಅಂದರೆ 3 o'clock ಹಂಗೆ ಹೊರಟ್ಬಿಟ್ಟು ಹೊರಡೋಕ್ಕೂ ಮುಂಚೆನೇ ಹೆಲ್ಮೆಟ್ ಮರ್ತೋಗಿದೆ ಅಂತ ಮತ್ತೆ ಹಿಂದೆ ಬಂದು ಹೆಲ್ಮೆಟ್ ಕೂಡ ತೊಗೊಂಡೋದ. ಏನಾದರೂ ಒಂದು ಮರಿತಾನೆ ಅವ್ನು. ಎಲ್ಲಿಗಾದರೂ ಹೋಗೋದ್ರು ಅಷ್ಟೇ, ಪರ್ಸ್ ಆಗಲಿ ಹೆಲ್ಮೆಟ್ ಆಗಲಿ ಏನಾದರೂ ಒಂದು ಮರ್ತೇ ಹೋಗ್ತಾನೆ. ಇವತ್ತು ಹೆಲ್ಮೆಟ್ ಮರ್ತೋಗಿದ್ದ, ಮತ್ತೆ ಬಂದು ತೊಗೊಂಡೋದ. ಸೊ ಅವನಿಗೂ ಹುಷಾರು ಅಂತ ಹೇಳ್ಬಿಟ್ಟು ಹುಷಾರಾಗಿ ಹೋಗಿ ಬಾ ಅಂತ ಹೇಳ್ಬಿಟ್ಟು ಟಾಟಾ ಬಾಯ್ ಬಾಯ್ ಮಾಡಿಬಿಟ್ಟು ನಾನು ಒಳಗಡೆ ಬಂದೆ. ನನ್ನ ಮಗ ಆಟ ಆಡ್ತಾ ಇದ್ದಿದ್ದರಿಂದ ನಾನು ಅನ್ನ ಮಾಡಬೇಕಿತ್ತು ಮಧ್ಯಾಹ್ನ. ಸೊ ಅನ್ನಕ್ಕೆ ಇಟ್ಟಿದ್ದೆ, ಅವನು ಹೋಗೋಕ್ಕೂ ಮುಂಚೆನೇ, ವಿನಯ್ ಹೋಗೋಕ್ಕೂ ಮುಂಚೆನೇ ಅನ್ನಕ್ಕೆ ಇಟ್ಟಿದ್ದೆ. ಸೊ ಏನಾಗಿದೆ ಅಂತ ಅಡುಗೆ ಮನೆಗೆ ಹೋಗಿ ನೋಡಿ ಅದನ್ನು ಕೈ ಆಡಿಸಿ ಅನ್ನ ಮಾಡಿ ಮುಗಿಸ್ದೆ. ಇನ್ನೇನು ಊಟ ಮಾಡಬೇಕು ಅಂದಿದ್ದ ತಕ್ಷಣ ನನ್ನ ಪಾಪ ಎದ್ಬಿಟ್ಟ. ಅವನ್ನ ತೊಡೆ ಮೇಲೆ ಹಾಕ್ಕೊಂಡು ಊಟ ಮಾಡಿದೆ. ಯಾಕೆಂದರೆ ಅವನು ಅಳ್ತಾ ಇದ್ದ, ಅದಕ್ಕೆ ಅವನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ನಾನು ಊಟ ಮಾಡಿ ಮುಗಿಸ್ದೆ. ಹಾಗೆ ಸಂಜೆ ನನ್ನ ಮಗನಿಗೆ ಫಸ್ಟ್ ಕಡ್ಡಿ ತೆಗೆದೆ. ಕಾಫಿ ಕುಡಿಯೋಕ್ಕೂ ಮುಂಚೆನೇ ನಾನು ಕಡ್ಡಿ ತೆಗೆದ್ಬಿಟ್ಟೆ. ಅವನಿಗೆ ದೃಷ್ಟಿ ಸಿಕ್ಕಾಪಟ್ಟೆ ದೃಷ್ಟಿ ಆಗಿತ್ತು, ಸಿಕ್ಕಾಪಟ್ಟೆನೇ ಅಳ್ತಾ ಇದ್ದ. ಅದಕ್ಕೆ ಅವನಿಗೆ ದೃಷ್ಟಿ ತೆಗೆದು ಹಾಗೆ ಸಂಜೆ ಟಿ ವಿ ನೋಡ್ತಾ, ಅವಳು ಟಿ ವಿ ನೋಡ್ತಿದ್ಲು, ನಾನು ಕಾಫಿ ಕಾಯಿಸ್ಕೊಂಡಿದ್ದೆ. ಅಂದರೆ ಅವಳು ಟೀ ಕುಡಿಯೋದು ಜಾಸ್ತಿ, ಅವಳು ಟೀ ಮಾಡ್ಕೊತಾ ಇದ್ಲು, ನಾನು ಕಾಫಿ ಮಾಡ್ಕೊಂಡಿದ್ದೆ ಆಲ್ರೆಡಿ ಅವಳಿಗಿನ ಮುಂಚೆನೇ. ಸೊ ಕಾಫಿ ಕುಡಿತಾ ಈ ಮಿನಿ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರೆಲ್ಲ ಸ್ಕಿಪ್ ಮಾಡ್ತೀರಾ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.